ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ತರ್ಬೂಜ ಕ್ಯಾಟಗರಿಗೆ ಸೇರುವಂತಹ ಅಂದರೆ ಮೆಲನ್ ಬರುತ್ತಲ್ಲ, ಸ್ವೀಟ್ ಮೆಲನ್ನು, ಆ ಕ್ಯಾಟಗರಿಗೆ ಸೇರಿಕೊಳ್ಳುತ್ತೆ, ಆ ತಳಿಗೆ ಸೇರಿಕೊಳ್ಳುತ್ತೆ. ಇದು ನೋಡೋದಕ್ಕೆ ಮಾತ್ರ ಸ್ವಲ್ಪ ಉದ್ದ ರೀತಿ, ಪಪ್ಪಾಯ ರೀತಿ ಉದ್ದುದ್ದಕ್ಕಿರುತ್ತೆ. ಇದು ಎಲ್ಲ ಕಡೆ ಸಿಗೋದಿಲ್ಲ. ಇದು ಸಾಮಾನ್ಯಕ್ಕೆ ಇದನ್ನು ಬೀದಿ ಬದಿಗಳಲ್ಲಿ ಇಟ್ಕೊಂಡಿರ್ತಾರೆ ಮತ್ತು ಸಂತೆಗಳಲ್ಲಿ ಸಿಗುತ್ತೆ. ಇದು ಸಮ್ಮರ್ ಸೀಸನಲ್ಲೇ ಇದು ಸಿಗೋದು. ನೋಡಿ, ಇದರಲ್ಲಿ ಸುಮಾರು ರೆಸಿಪೀಸ್ಗಳನ್ನ ನಾವು ಮಾಡಬಹುದು. ಅದರಲ್ಲಿ ನಾವು ಇವತ್ತು ರಸಾಯನ ಮಾಡಿ ನೋಡೋಣ ಹೇಗೆ ಮಾಡೋದಂತ. ಇದು ಒಂದೊಂದು ಕಡೆ ಇದನ್ನು ಒಂದೊಂದು ಹೆಸರಿನಲ್ಲಿ ಕರೀತಾರೆ. ಕೆಲವರು ಕೆಕ್ಕರ ಹಣ್ಣು ಅಂತಾರೆ, ಬುಡುಮೆ ಹಣ್ಣು ಅಂತಾರೆ, ಮತ್ತು ಮಿಣಿಕೆ ಹಣ್ಣು ಅಂತ ಕೂಡ ಕರೀತಾರೆ, ಇಬ್ಬಟ್ಟಳ ಹಣ್ಣು ಅಂತ ಕೂಡ ಕರೀತಾರೆ. ನಾವು ಇದರ ಹೆಲ್ತ್ ಬೆನಿಫಿಟ್ಸ್ ತಿಳ್ಕೊಳ್ಳೋದಾದರೆ ಇದರಲ್ಲಿ 90% ವಾಟರ್ ಇರುತ್ತೆ. ಮತ್ತು ಇದರಲ್ಲಿ ನಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ಕೊಲಾಜಿನ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡುವಂತಹ ಪ್ರಾಪರ್ಟೀಸ್ ಈ ಹಣ್ಣಿನಲ್ಲಿದೆ. ಮತ್ತು ಸ್ಕಿನ್ ಟಿಶ್ಯೂ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನು ರಿಪೇರಿ ಮಾಡೋ ಪ್ರಾಪರ್ಟೀಸ್ ಕೂಡ ಈ ಹಣ್ಣಿನಲ್ಲಿದೆ. ಮತ್ತು ಇದು ಪೊಟ್ಯಾಷಿಯಮ್ ರಿಚ್ ಇರೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಇರೋರು ಕೂಡ ಇದು ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಹೇಗೆ ಮಾಡೋದು ಈ ಹಣ್ಣನ್ನು ಉಪಯೋಗಿಸ್ಕೊಂಡು ರಸಾಯನ ನಾವಿವತ್ತು ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಈ ಥರ ಹಣ್ಣಾಗಿರುವ ಒಂದು ಹಣ್ಣನ್ನು ತೊಗೊಂಡಿದ್ದೀನಿ, ಕೆಕ್ಕರ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಅದು ಈ ಥರ ಅಲ್ಲೇ ನ್ಯಾಚುರಲ್ ಆಗಿ ಆ ಥರ ಒಡ್ಕೊಂಡಿರಬೇಕು ಹಣ್ಣು. ಆವಾಗ ಮಾತ್ರ ಈ ಹಣ್ಣು ನಾವೀಗ ಉಪಯೋಗಿಸೋದಕ್ಕೆ ರೆಸಿಪಿಗೆ ರೆಡಿಯಾಗಿದೆ ಅಂತ ನಾವು ತಿಳ್ಕೊಬಹುದು. ನೋಡಿ, ನಾನಿಲ್ಲಿ 1 ಬಟ್ಲಷ್ಟು ಫ್ರೆಶ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಮತ್ತು 3/4 ಬಟ್ಲಷ್ಟು ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ. ನೋಡಿ, ನಾನು ಅರ್ಧ ಹಣ್ಣನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀನಿ, ಇನ್ನು ಅರ್ಧ ಹಣ್ಣನ್ನು ಎತ್ತಿಟ್ಟಿದ್ದೀನಿ. ನಾವು ಕಾಯಿ ಬೆಲ್ಲ ಎಲ್ಲ ಜಾಸ್ತಿ ಹಾಕೋದ್ರಿಂದ ಕ್ವಾಂಟಿಟಿ ಡಬಲ್ ಆಗುತ್ತೆ ಇದು. ನೋಡಿ, ಸಿಪ್ಪೆನ ತೆಗೆಯೋದು ಕೂಡ ತುಂಬ ಈಸಿ, ತುಂಬ ಸೂಕ್ಷ್ಮ ಹಣ್ಣು ಅಂತಲೇ ಹೇಳ್ಬೋದು. ಇದನ್ನು ತುಂಬ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಇದು ಹಣ್ಣಾಗಿದ್ದರೆ ಮಾತ್ರ ಅದು ರುಚಿ ಬರೋದು. ಆ ಫ್ಲೇವರ್ ಎಲ್ಲ ಹಣ್ಣಾಗಿದ್ದರೆ ನೀವು ಕಟ್ ಮಾಡ್ತಾ ಇದ್ರೇ ಆ ಫ್ಲೇವರ್ ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಹಣ್ಣು. ನೋಡಿ, ಎಲ್ಲ ನಾನು ಈ ಥರ ಸಿಪ್ಪೆ ಮತ್ತು ಬೀಜದಿಂದ ಬೇರ್ಪಡಿಸಿದ್ದೀನಿ ಹಣ್ಣನ್ನು. ಕೈಯಲ್ಲೇ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೋದು ಇದನ್ನು. ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಟೇಸ್ಟ್ ಅಂತೂ ಯಾವ ಐಸ್ ಕ್ರೀಮ್ ಕೂಡ ಇರಲ್ಲ ಇಷ್ಟು ರುಚಿಯಾಗಿ, ಅಷ್ಟು ರುಚಿಯಾಗಿರುತ್ತೆ ಟೇಸ್ಟು. ಫ್ಲೇವರ್ ಕೂಡ ಅಷ್ಟೇ, ನೀವು ಯಾವ ಎಸೆನ್ಸಲ್ಲೂ ಈ ಫ್ಲೇವರ್ ಬರಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ಹಣ್ಣು. ನೋಡಿ, ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ನಾನು ಹೇಳ್ದಂಗೆ 90% ವಾಟರ್ ಕಂಟೆಂಟ್ ಇರುತ್ತೆ. ನಾವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು, ಫುಲ್ಲು ನೀರು ಬಿಟ್ಕೊಳ್ಳುತ್ತೆ ಇದು. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟರೆ ನೋಡಿ ಈ ಥರ ವಾಟರಿಯಾಗಿ ಇದು ಈ ಥರ ರೆಡಿ ಆಗುತ್ತೆ. ಮೇಲೆ ಕೂಡ ನಾನು ಸ್ವಲ್ಪ ತೆಂಗಿನ ತುರಿ ಹಾಕಿದ್ದೀನಿ. ಇದಕ್ಕೆ ತೆಂಗಿನ ತುರಿ ಜಾಸ್ತಿ ಹಾಕಬೇಕು, ಆವಾಗಲೇ ಆ ರುಚಿ. ನೋಡ್ತಾ ಇದ್ರೇ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿರುತ್ತೆ ಇದು. ನನಗಂತೂ ಈ ಹಣ್ಣು ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಕೂಡ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.